ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's stand this together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಮಾಘ ಶುದ್ಧ ನವಮಿ ಅತ್ಯಂತ ಶ್ರೇಷ್ಠವಾದಂತಹ ಭೃಗುವಾಸರ ಇಂತಹ ಸುಸಂದರ್ಭದಲ್ಲಿ ಮೃತ್ಯುಂಜಯ ಸ್ತೋತ್ರಂ ಈ ಸ್ತುತಿಯ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಮೃತ್ಯುಂಜಯ ಸ್ತೋತ್ರ ರುದ್ರಂ ಪಶುಪತಿಂ ಸ್ಥಾಣುಂ ನೀಲಕಂಠಮುಮಾಪತಿಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯುಃ ಕರಿಷ್ಯತಿ ಅನಂತಮಕ್ಷಯಂ ಶಾಂತಂ ಅಕ್ಷಮಾಲಾಧರಂ ಹರಂ ನೀಲಕಂಠಂ ವಿರೂಪಾಕ್ಷಂ ನಿರ್ಮಲಂ ನಿರುಪದ್ರವಂ ಅನಾದಿನಿಧನಂ ದೇವಂ ವಿಶ್ವವ್ಯಾಪಿನಮೀಶ್ವರಂ ಆನಂದಂ ಪರಮಂ ನಿತ್ಯಂ ಕೈವಲ್ಯಪದಕಾರಣಂ ಕಾಲಕಂಠಂ ಕಲಾಮೂರ್ತಿಂ ಕಾಲಾಗ್ನಿಂ ಕಾಲನಾಶನಂ ಸ್ವರ್ಗಾಪವರ್ಗದಾತಾರಂ ಸೃಷ್ಟಿಸ್ಥಿತ್ಯಂತಕಾರಣಂ ಭಸ್ಮೋದ್ಧೂಳಿತ ಸರ್ವಾಂಗಂ ನಾನಾಭರಣಭೂಷಿತಂ ಮಾರ್ಕಂಡೇಯಕೃತಂ ಸ್ತೋತ್ರಂ ಯಃ ಪಠೇತ್ ಶಿವಸನ್ನಿಧೌ ತಸ್ಯ ಮೃತ್ಯುಭಯಂ ನಾಸ್ತಿ ಸತ್ಯಂ ಸತ್ಯಂ ವದಾಮ್ಯಹಂ ಇತಿ ಮಾರ್ಕಂಡೇಯ ಪುರಾಣೇ ತುಂಗಭದ್ರಾಕಾಂಡೇ ಮೃತ್ಯುಂಜಯ ಸ್ತೋತ್ರಂ ಸಂಪೂರ್ಣಂ. ಈ ಶ್ಲೋಕಗಳು ಮಾರ್ಕಂಡೇಯ ಪುರಾಣದಲ್ಲಿ ಅಂತರ್ಗತವಾಗಿವೆ. ಅಂತಹ ದಿವ್ಯವಾದ ಮೃತ್ಯುಂಜಯ ಸ್ತೋತ್ರವನ್ನು ಈಗ ಪಾರಾಯಣ ಮಾಡಿದೆವು. ತಾವು ಶ್ರದ್ಧೆಯಿಂದ ಆಲಿಸಿದಿರಿ. ಒಂದು ಸುಂದರವಾದ ಕನ್ನಡ ಭಜನೆಯನ್ನು ಮಾಡೋಣ. ಸಾಹಿತ್ಯವನ್ನು ಪರದೆ ಮೇಲೆ ಹಂಚಿಕೊಂಡಿದ್ದೇವೆ.
ನಾವು ಹೇಳಿಕೊಟ್ಟ ನಂತರ ತಾವು ಪುನರಾವರ್ತಿಸಬಹುದು. ಮಂಗಳಂ ಗುರು ಶಂಕರ ಜಯ ಮಂಗಳಂ ಗುರು ಶಂಕರ. ಮಂಗಳಂ ಗುರು ಶಂಕರ ಜಯ ಮಂಗಳಂ ಗುರು ಶಂಕರ. ಸಂಗರಹಿತ ಮುನಿ ಪುಂಗವ ವಂದಿತ. ಸಂಗರಹಿತ ಮುನಿ ಪುಂಗವ ವಂದಿತ. ಮಂಗಳಂ ಗುರು ಶಂಕರ ಜಯ ಮಂಗಳಂ ಗುರು ಶಂಕರ. ಎಂದಿಗೂ ಹರಿಯದ ಬಂಧದೊಳಿರುವೆನ. ಎಂದಿಗೂ ಹರಿಯದ ಬಂಧದೊಳಿರುವೆನ. ಸಂದೇಹ ಹರಿಸುತ್ತ ಎನ್ನ ಸಂದೇಹ ಹರಿಸುತ್ತ. ಕುಂದದ ಬ್ರಹ್ಮಾನಂದದಿ ಬೆರೆಸಿದೆ. ಮಂಗಳಂ ಗುರು ಶಂಕರ ಜಯ ಮಂಗಳಂ ಗುರು ಶಂಕರ. ಕಾತರವಳಿಯುವ ರೀತಿಯ ನರಿಯದೆ. ಕಾತರವಳಿಯುವ ರೀತಿಯ ನರಿಯದೆ. ಭೀತಿಂ ತಪಿಸುವ ಭವಭೀತಿಂ ತಪಿಸುವ. ಪಾತಕಿಯನ್ನು ಪರಮಾತ್ಮನ ಮಾಡಿದೆ. ಮಂಗಳಂ ಗುರು ಶಂಕರ ಜಯ ಮಂಗಳಂ ಗುರು ಶಂಕರ. ರೂಢಿಯೊಳಿರುವೆನ ಗೂಢವನರಿಯದೆ. ರೂಢಿಯೊಳಿರುವೆನ ಗೂಢವನರಿಯದೆ. ನಾಡೆಲ್ಲ ಬಳಸಿದ ಈ ನಾಡೆಲ್ಲ ಬಳಸಿದ. ಮೂಢನ ಪರಮಾರೂಢನ ಮಾಡಿದೆ. ಮೂಢನ ಪರಮಾರೂಢನ ಮಾಡಿದೆ. ಮಂಗಳಂ ಗುರು ಶಂಕರ ಜಯ ಮಂಗಳಂ ಗುರು ಶಂಕರ. ತಾಮಸವರ್ಜಿತ ಕಾಮಿತದಾಯಕ. ತಾಮಸವರ್ಜಿತ ಕಾಮಿತದಾಯಕ. ಸೋಮಶೇಖರ ನಿಭ ಜಯ ಸೋಮಶೇಖರ ನಿಭ. ಕಾಮಹರಣ ಶಿವರಾಮ ವಿನುತ ಪದ.
मङ्गलं गुरुशङ्कर जय मङ्गलं गुरुशङ्कर मङ्गलं गुरुशङ्कर जय मङ्गलं गुरुशङ्कर सिद्धान्त अवधूत चिंतन श्री गुरुदेव दत्त जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये हर हर महादेव शंभो। ವಿವೇಕ ಚೂಡಾಮಣಿಯ ಅಧ್ಯಯನಕ್ಕೆ ಸಿದ್ಧರಾಗಿದ್ದೀರಿ ಅಂತೇಳಿ ಭಾವಿಸ್ತೇವೆ. ಕೆಲವು ಶ್ಲೋಕಗಳ ಪಾರಾಯಣ, ಪ್ರತಿಯೊಂದು ಶ್ಲೋಕವನ್ನು ಕೂಡ ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. 213ನೇ ಶ್ಲೋಕ. ಶ್ರೀ ಗುರುರುವಾಚ ಸತ್ಯಮುಕ್ತಂ ತ್ವಯಾ ವಿದ್ವನ್ ನಿಪುಣೋಸಿ ವಿಚಾರಣೆ ಅಹಮಾದಿ ವಿಕಾರಾಸ್ತೆ ತದಭಾವೋಯಮಪ್ಯಥ. ಸರ್ವೇ ಯೇನಾನುಭೂಯಂತೆ ಯಸ್ವಯಂ ನಾನುಭೂಯತೆ. ತಮಾತ್ಮಾನಂ ವೇದಿತಾರಂ ವಿದ್ಧಿ ಬುದ್ಧ್ಯಾ ಸುಸೂಕ್ಷ್ಮಯ. ತತ್ಸಾಕ್ಷಿಕಂ ಭವೇತ್ ತತ್ತತ್ ಯದ್ಯದ್ ಯೇನಾನುಭೂಯತೆ. ಕಸ್ಯಾಪ್ಯನನುಭೂತಾರ್ಥೇ ಸಾಕ್ಷಿತ್ವಂ ನೋಪಯುಜ್ಯತೆ. असौ स्वसाक्षिको भावः यतः स्वेनानुभूयते. अतः परं स्वयं साक्षात् प्रत्यगात्मा न चेतरः. जाग्रत् स्वप्न सुषुप्तिषु स्फुटतरम्
योऽसौ समुजृम्भते प्रत्यग्रोपतया सदाहमहम् इत्यन्तः स्फुरन्नेकधा नानाकारविकारभागिन इमान् पश्यन्नहं धीमुखान् नित्यानन्दचिदात्मना स्फुरति तम् विद्धिस्वमेतं हृदि ಶ್ರೀ ಗುರುಭ್ಯೋ ನಮಃ. ಕಳೆದ ವಾರ ಈ ಶ್ಲೋಕವನ್ನು ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡಿದ್ವು. ಇಂದು ಸುದೀರ್ಘವಾಗಿ ಚರ್ಚಿಸೋಣ. ಮುಂದಿನ ಶ್ಲೋಕದ ಉದಾಹರಣೆಯೊಂದಿಗೆ ಆನಂತರ ಪುನಃ ಈ ಶ್ಲೋಕಕ್ಕೆ ವಾಪಸ್ ಬರೋಣ. ಹೇಳಿಕೊಡ್ತೇವೆ, ಪುನರಾವರ್ತನೆ ಮಾಡಿ. ಘಟೋದಕೆ ಘಟೋದಕೆ ಬಿಂಬಿತಮರ್ಕಬಿಂಬಂ ಆಲೋಕ್ಯ ಮೂಢೋ ರವಿಮೇವ ಮನ್ಯತೆ ತಥಾ ಚಿದಾಭಾಸಮುಪಾಧಿ ಸಂಸ್ಥಂ ಭ್ರಾಂತ್ಯಾಹಮಿತ್ಯೇವ ಜಡೋಭಿಮನ್ಯತೆ. ಮತ್ತೊಮ್ಮೆ ಇದೇ ಶ್ಲೋಕವನ್ನು ಹೇಳೋಣ. ಘಟೋದಕೆ ಬಿಂಬಿತಮಾರ್ಕಬಿಂಬಂ ಆಲೋಕ್ಯ ಮೂಢೋ ರವಿಮೇವ ಮನ್ಯತೆ. ತಥಾ ಚಿದಾಭಾಸಮುಪಾಧಿ ಸಂಸ್ಥಂ ಭ್ರಾಂತ್ಯಾಹಮಿತ್ಯೇವ ಜಡೋಭಿಮನ್ಯತೆ. ಏನಿದು ಶ್ಲೋಕದಲ್ಲಿ ಉಪಮೆ ಉದಾಹರಣೆ ನೋಡುವ. ಮೊದಲು ಹಿಂದಿಯ भावानुवाद. जिस प्रकार मूढ़ पुरुष घड़े के जल में प्रतिबिंबित सूर्य बिंब को देखकर उसे सूर्य ही समझता है, उसी प्रकार उपाधि में स्थित चिदाभास को अज्ञानी पुरुष भ्रम से अपना आप ही मान बैठता है. ಎಷ್ಟು ಚೆನ್ನಾಗಿದೆ ನೋಡಿ. ಆಂಗ್ಲ ಭಾಷೆಯ ತಾತ್ಪರ್ಯವನ್ನು ಕೂಡ ನೋಡೋಣ. ಒಳ್ಳೆಯ ಉದಾಹರಣೆ, ಅತ್ಯಂತ ಶೀಘ್ರವಾಗಿ ಅರ್ಥವಾಗುವಂತಹ ಸುಲಭ ಉದಾಹರಣೆ. Seeing the reflection of the sun mirrored in the water of a jar, the fool thinks that it is the sun itself. Similarly, the stupid man, through delusion, identifies himself with the reflection of the chit caught in the buddhi, which is its superimposition. What is chit? The Atman, which is knowledge absolute. ಬಹಳ ಸುಂದರವಾದ ಉದಾಹರಣೆ. ಪುನಃ ಹಿಂದಿನ ಶ್ಲೋಕಕ್ಕೆ ಹೋಗಬೇಕಾಗಿದೆ ನಾವು. ಈ ಶ್ಲೋಕದ ಉದಾಹರಣೆಯ ನಂತರ ನಾವು ಹಿಂದಿನ ಶ್ಲೋಕವನ್ನು ಇನ್ನೂ ಕೂಡ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ನೋಡುವ ಪದಚ್ಛೇದ. ಘಟಃ ಉದಕೆ ಘಟೋದಕೆ ಬಿಂಬಿತಂ ಅರ್ಕಬಿಂಬಂ ಆಲೋಕ್ಯ
ಮೂಢ ರವಿಂ ಏವ ಮನ್ಯತೆ ತಥಾ ಚಿದಾಭಾಸಂ ಉಪಾಧಿ ಸಂಸ್ಥಂ ಭ್ರಾಂತ್ಯ ಅಹಂ ಇತಿ ಏವ ಜಡಃ ಅಭಿಮನ್ಯತೆ. ನೋಡಿ, ಆತ್ಮಸ್ವರೂಪದ ವರ್ಣನೆಯಲ್ಲಿ ಮೂಢರಿಗೂ ಅಜ್ಞರಿಗೂ ಹಾಗೂ ಸುಜ್ಞಾನರಿಗೂ ಜ್ಞಾನವಂತರಿಗೂ ವ್ಯತ್ಯಾಸ ನೋಡಿ. ಮೂಢ ಅನ್ವಯಾರ್ಥ, ಮೂಢನಾದವನು ಘಟೋದಕೆ ಗಡಿಗೆಯ ನೀರಿನಲ್ಲಿ, ಘಟೋದಕೆ, ಘಟ ಅಂದ್ರೆ ಮಡಿಕೆ, ಆ ಗಡಿಗೆಯ ಒಳಗಿರುವಂತಹ ನೀರಿನಲ್ಲಿ ಬಿಂಬಿತಂ ಪ್ರತಿಬಿಂಬಿಸಿರುವ ಅರ್ಕಬಿಂಬಂ, ಅರ್ಕ ಅಂದ್ರೆ ಸೂರ್ಯ, ಅರ್ಕಬಿಂಬಂ ಸೂರ್ಯನ ಪ್ರತಿಬಿಂಬವನ್ನು ಆಲೋಕ್ಯ ನೋಡಿ, ರವಿಂ ಏವ ಸೂರ್ಯನೆಂದೇ ಮನ್ಯತೆ ಭಾವಿಸುತ್ತಾನೆ. ಯಾರು? ಮೂಢ. ಸೂರ್ಯ ಕೇವಲ ಪ್ರತಿಬಿಂಬಿತವಾಗಿದೆ ಆ ಗಡಿಗೆಯ ನೀರಿನಲ್ಲಿ. ಆದ್ರೆ ಮೂಢ ಏನ್ ತಿಳ್ಕೊಳ್ತಾನೆ? ಈ ಪ್ರತಿಬಿಂಬಿತ ಸೂರ್ಯವೇ ನಿಜವಾದ ಸೂರ್ಯ, ಆ ರೀತಿಯಲ್ಲಿ ಭಾವಿಸುತ್ತಾನೆ. ತಥಾ ಹಾಗೆಯೇ ಜಡ ಅಜ್ಞಾನಿ ಮೂಢ ಪುರುಷ ಅವಿವೇಕಿ ಉಪಾಧಿ ಸಂಸ್ಥಂ ಉಪಾಧಿಯಲ್ಲಿ ಪ್ರತಿಬಿಂಬಿಸಿರುವ ಚಿದಾಭಾಸಂ ಚಿತ್ ಪ್ರತಿಬಿಂಬವನ್ನು ಭ್ರಾಂತ್ಯ ಅವಿವೇಕದಿಂದ ಅಹಂ ಇತಿ ಏವ ನಾನು ಎಂದೇ ಅಭಿಮನ್ಯತೆ ಅಭಿಮಾನ ಪಡುತ್ತಾನೆ. ತಾತ್ಪರ್ಯ ನೋಡೋಣ. 218ನೇ ಶ್ಲೋಕ. ಮೂಢನು ಗಡಿಗೆಯ ನೀರಿನಲ್ಲಿ ಪ್ರತಿಬಿಂಬಿಸಿರುವ ಸೂರ್ಯ ಬಿಂಬವನ್ನು ನೋಡಿ ಅದನ್ನು ಸೂರ್ಯನೆಂದೇ ಭಾವಿಸುತ್ತಾನೆ. ಹಾಗೆಯೇ ಅಜ್ಞಾನಿಯು ಬುದ್ಧಿಯೇ ಮೊದಲಾದ ಉಪಾಧಿಯಲ್ಲಿ ಪ್ರತಿಬಿಂಬಿಸಿರುವ ಚಿತ್ ಪ್ರತಿಬಿಂಬವನ್ನು ನಾನು ಎಂದೇ ತಿಳಿಯುತ್ತಾನೆ. ಬಹುಶಃ ಈ ಉದಾಹರಣೆ ಸ್ಪಷ್ಟವಾಗಿರಬೇಕು ಅಂತ ಹೇಳಿ ಭಾವಿಸ್ತೇವೆ. ಆದರೂ ಕೂಡ ಮತ್ತೊಮ್ಮೆ ಸರಳವಾಗಿ ಈ ಉಪಮೆಯನ್ನು, ಈ ಉದಾಹರಣೆಯನ್ನು ನೋಡೋಣ. ಮನೆಯ ಹೊರಗೆ ಒಂದು ಗಡಿಗೆ, ದೊಡ್ಡದಾದ ಗಡಿಗೆ. ಆ ಗಡಿಗೆಯಲ್ಲಿ ನೀರಿದೆ. ಮಧ್ಯಾಹ್ನದ ಸಮಯ, ದಿದೀಪ್ಯಮಾನವಾಗಿ ಬೆಳಗುತ್ತಾ ಇದ್ದಾನೆ ಸೂರ್ಯದೇವ. ಆ ಸೂರ್ಯ ನೀರಿನಲ್ಲಿ ಪ್ರತಿಬಿಂಬಿತವಾಗಿದೆ. ಆದ್ರೆ ಅಜ್ಞಾನಿ ಏನ್ ಮಾಡ್ತಾ ಇದ್ದಾನೆ? ಆ ಸೂರ್ಯ ನೀರಿನಲ್ಲಿ ಪ್ರತಿಬಿಂಬಿತವಾಗಿದ್ದರೂ ಕೂಡ ನೀರಿನಲ್ಲಿರುವ ಸೂರ್ಯವೇ ನಿಜವಾದ ಸೂರ್ಯ, ಅಸಲಿ ಸೂರ್ಯ ಅಂತ ತಿಳಿದುಕೊಂಡ್ಬಿಡ್ತಾನೆ. ಅದು ಪ್ರತಿಬಿಂಬಿತ, ಅದು ನಿಜವಾದ ಸೂರ್ಯ ಅಲ್ಲ. ಯಾಕೆ? ನೀರು ಚೆಲ್ಲಿದರೆ ಅಲ್ಲಿ ಸೂರ್ಯನೇ ಇರೋದಿಲ್ಲ. ಯಾಕೆ? ಯಾವುದೇ ಪ್ರತಿಬಿಂಬದ ಸಾಧನ ಅಲ್ಲಿಲ್ಲ. ಹೌದಲ್ಲ? ಈ ಉದಾಹರಣೆ ಅರ್ಥವಾದ್ರೆ, ಯಾತಕ್ಕೆ ಉದಾಹರಣೆ ಕೊಟ್ಟರು ಅಂತಂದ್ರೆ, ಆತ್ಮಸ್ವರೂಪದ ನಿರೂಪಣೆಯಲ್ಲಿ ಆತ್ಮಸ್ವರೂಪವೇ ಭಿನ್ನವಾಗಿದೆ. ಆದರೆ ಅಜ್ಞಾನಿ, ಅವಿವೇಕಿ, ಮೂಢ ಏನ್ ತೆಗೆದುಕೊಳ್ತಾನೆ? ಈ ಮನಸ್ಸು, ಈ ಬುದ್ಧಿ, ಈ ಶರೀರ, ಈ ಜಗತ್ತು ಇದೇ ಆತ್ಮಸ್ವರೂಪ. ಆತ್ಮಸ್ವರೂಪದ ಬೆಳಕಿನಲ್ಲಿ ಇದೆಲ್ಲ ಇವೆ, ಹೌದು. ಆದ್ರೆ ಇವೆಲ್ಲವೂ ಕೂಡ ಆತ್ಮಸ್ವರೂಪ ಅಲ್ಲ. ಯಾವ್ಯಾವುದು? ಮನಸ್ಸು, ಬುದ್ಧಿ, ಶರೀರ, ಜಗತ್ತು ಇತ್ಯಾದಿ. ಆತ್ಮನ ಬೆಳಕಿನಲ್ಲಿ ಇವೆಲ್ಲವೂ ಕಾಣುತ್ತಿದೆ ಅಷ್ಟೇ. ಆದ್ರೆ ಇದ್ಯಾವುದೂ ಆತ್ಮಸ್ವರೂಪ ಅಲ್ಲ. ಆದ್ದರಿಂದಲೇ ಈ ಘಟೋದಕ್ಕೆ ಬಿಂಬಿತ ಮರ್ಕ ಬಿಂಬಂ ಇದು ಈ ಉದಾಹರಣೆಯನ್ನು ಕೊಟ್ಟಿದ್ದು. ಈಗ ನೋಡೋಣ, ಹಿಂದಿನ ಶ್ಲೋಕ ನಮಗೆ ಇನ್ನು ಕೂಡ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಯಾವ ಇವನು ಜಾಗ್ರತ್, ಸ್ವಪ್ನ, ಸುಷುಪ್ತಿಗಳಲ್ಲಿ ಸ್ಫುಟವಾಗಿ ವ್ಯಕ್ತವಾಗುತ್ತಾನೆಯೋ, ಯಾವಾಗಲೂ ನಾನು ನಾನು ಎಂದು ಒಂದೇ ವಿಧವಾಗಿ ಪ್ರತ್ಯಗಾತ್ಮ ಸ್ವರೂಪದಿಂದ ಒಳಗೆ ಪ್ರಕಾಶಿಸುತ್ತಾ ನಾನಾ ವಿಧವಾದ ಆಕಾರಗಳನ್ನು, ವಿಕಾರಗಳನ್ನು ಹೊಂದುತ್ತಿರುವ ಅಹಂಕಾರ, ಬುದ್ಧಿ ಮೊದಲಾದವುಗಳನ್ನು ನೋಡುತ್ತಾ ನಿತ್ಯಾನಂದ ಜ್ಞಾನ ರೂಪದಿಂದ ಪ್ರಕಾಶಿಸುತ್ತಿರುವನೋ
ಅಂಥ ಇವನನ್ನೇ ಹೃದಯದಲ್ಲಿರುವ ನಿನ್ನ ಆತ್ಮನೆಂದು ತಿಳಿದುಕೋ. ನೋಡಿ, ಯಾವುದು ಎಲ್ಲವನ್ನು ಕೂಡ ಬೆಳಗಿಸ್ತಾ ಇದೆ, ಆದರೆ ಅದು ಸ್ವತಃ ಬೆಳಗಿಸಲ್ಪಡುವುದಿಲ್ಲ. ಅಂತಹ ಆತ್ಮಸ್ವರೂಪ ನಿನ್ನದು. ಅದನ್ನು ಅರ್ಥ ಮಾಡಿಕೋ. ಅಂದ್ರೇನು? ನಮ್ಮ ಅಂತಃಕರಣವನ್ನು ಅಂತರ್ಮುಖ ಮಾಡಿ ನಮ್ಮ ಆತ್ಮಸ್ವರೂಪವನ್ನು ರಕ್ಷಿಸಬೇಕು. ಹೊರಗಡೆ ಸಿಗುವುದಿಲ್ಲ ಅದು. ಅದು ಅತ್ಯಂತ ನಿಗೂಢವಾಗಿ ಒಳಗಿದೆ. ನಾವು ಅದನ್ನು ಶೋಧಿಸಬೇಕು. ನಮ್ಮ ನಿಜವಾದ ಸ್ವರೂಪವನ್ನು ಅರಿತುಕೊಳ್ಳಬೇಕು. ನಾವು ಈ ಶರೀರ ಅಲ್ಲ, ಮನಸ್ಸು ಅಲ್ಲ, ಬುದ್ಧಿ ಅಲ್ಲ. ನಮಗೆ ಯಾವುದೇ ರೀತಿಯಾದಂತಹ ಜಗತ್ತಿನ ಸಂಬಂಧವಿಲ್ಲ. ಆದರೆ ಅಜ್ಞಾನ ಆವರಿಸಿದಾಗ ನಾವೇನ್ ತಿಳಿದುಕೊಳ್ತೇವೆ? ಇವೆಲ್ಲವೂ ಕೂಡ ಸತ್ಯ, ಇವೆಲ್ಲವೂ ನನ್ನದು, ನಾನು ಎಂದು ತಿಳಿದುಕೊಂಡ್ಬಿಡ್ತೇವೆ. ಇದು ಭ್ರಾಂತಿ. ವಿಚಾರ ಮಾಡಿ. ಇದೆಲ್ಲವೂ ಕೇವಲ ಆತ್ಮನ ಪ್ರತಿಬಿಂಬಿತವಾದಂತಹ ಸಾಧನಗಳು. ಆತ್ಮಸ್ವರೂಪ ಇವೆಲ್ಲಕ್ಕಿಂತ ಭಿನ್ನ. ನೋಡಿ, ನಾನು 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 ಈಗಲೂ ಕೂಡ ಒಂದೊಂದು ಎದೆಯ ಬಡಿತ ಹೇಳ್ತಾ ಇದೆ, ನನ್ನ ಅಸ್ತಿತ್ವ ಇಲ್ಲೇ ಇದೆ, ಇಲ್ಲೇ ಇದೆ, ಇಲ್ಲೇ ಇದೆ. ಆದರೆ ನಾವು ನಮ್ಮ ಒಂದು ಭ್ರಮೆಯಲ್ಲಿ ಇರುವ ಅಸ್ತಿತ್ವವನ್ನು ನೋಡದೆ ಇಲ್ಲದಿರುವಂತಹ ಕಲ್ಪನಾತ್ಮಕವಾದಂತಹ ರೂಪವನ್ನು ನಾವು ಭಾವಿಸುತ್ತೇವೆ. ಹೌದಲ್ಲ? ಇನ್ನೊಂದು ಸರಳವಾದ ದೃಷ್ಟಾಂತವನ್ನು ನೋಡೋಣ. ನಮಗೆ ಇನ್ನೂ ಕೂಡ ಈ ಶ್ಲೋಕದ ಅರ್ಥ, ಭಾವಾನುವಾದ ಸ್ಪಷ್ಟವಾಗುವುದು. ಮನೆಯಲ್ಲಿ ಒಂದು ಚಿಕ್ಕ ಮಗು ಇದೆ. ಬಹುಶಃ 4-5 ಪ್ರಾಯ ಇರಬಹುದು. ಅತ್ಯಂತ ಮುದ್ದು ಮುದ್ದಾಗಿ ಮಾತನಾಡುವಂತಹ ಮೊಮ್ಮಗಳು ಇದ್ದಾಳೆ. ಆಕೆಯ ಅಜ್ಜಿ ಸುಮಾರು 75-80 ವಯಸ್ಸು. ಅಜ್ಜಿ ಪಕ್ಕದಲ್ಲಿ ಮೊಮ್ಮಗಳು ಕುಳಿತುಕೊಂಡು ಒಂದು ಫೋಟೋ ಆಲ್ಬಮ್ ನೋಡ್ತಾ ಇದ್ದಾರೆ. ಎಲ್ಲ ಹಳೆಯ ಚಿತ್ರಗಳು, ಬ್ಲ್ಯಾಕ್ ಅಂಡ್ ವೈಟ್ ಫೋಟೋ, ಕಪ್ಪು ಬಿಳುಪು ಫೋಟೋಗಳನ್ನ ನೋಡ್ತಾ ಇದ್ದಾರೆ ಅಜ್ಜಿ ಮತ್ತು ಮೊಮ್ಮಗಳು. ಮೊಮ್ಮಗಳಿಗೆ ಆ ಹಳೇದೆಲ್ಲ ಗೊತ್ತಿಲ್ಲ. ಯಾಕೆಂದ್ರೆ ಆಕೆ ಇನ್ನೂ ಹುಟ್ಟಿ 5-6 ವರ್ಷ ಆಗಿದೆ ಅಷ್ಟೇ. ಆದ್ರೆ ಹಳೇದೆಲ್ಲ ಅವಳು ಫೋಟೋ ಮೂಲಕ ತಿಳಿದುಕೊಳ್ಬೇಕು. ಆದ್ರಿಂದ ಅಜ್ಜಿ ಪಕ್ಕದಲ್ಲಿ ಕುಳಿತಿದ್ದಾಳೆ. ಅಜ್ಜಿ ಅವರದೇ ಆಲ್ಬಮ್ ಅನ್ನ ತೆಗೆದಿದ್ದಾರೆ. ಪೂರ್ತಿ ಅಜ್ಜಿ ಫೋಟೋಗಳೇ ಅದರಲ್ಲಿ. ಮೊದಲ ಪುಟ ತೆರೆದಾಗ ಒಂದು ಚಿಕ್ಕ ಕೂಸಿನ ಫೋಟೋ, ಚಿಕ್ಕ ಮಗುವಿನ ಫೋಟೋ. ಅದು ಫೋಟೋ ಕೂಡ ಅಲ್ಲ, ಅದು ಪೇಂಟ್ ಮಾಡಿರೋದು. ಯಾಕೆಂದ್ರೆ ಆ ಅಜ್ಜಿ ತನ್ನ ಒಂದು ಬಾಲ್ಯದ ವಯಸ್ಸಿನಲ್ಲಿದ್ದಾಗ ಕ್ಯಾಮ್ರಾಗಳೇ ಇರಲಿಲ್ಲ ಇನ್ನುವೆ. ಆದ್ರಿಂದ ಯಾವುದೋ ಪೋರ್ಟ್ರೇಟ್. ಮೊಮ್ಮಗಳು ಕೇಳ್ತಾಳೆ, ಅಜ್ಜಿ ಇದು ಈ ಮಗು ಯಾರು? ಅಜ್ಜಿ ಉತ್ತರ ಕೊಡ್ತಾರೆ, ಅಯ್ಯೋ ನೋಡೆ ಪುಟ್ಟಿ, ಅದು ನಾನೇ ಕಣೆ. ನಾ ಮಗು ಆಗಿದ್ದಾಗ ಯಾರೋ ಚಿತ್ರ ಬಿಡಿಸಿದ್ರಂತೆ, ಅದನ್ನೇ ಇಲ್ಲಿ ಅಂಟಿಸಿದ್ದಾರೆ. ನಾನೇ ಕಣೆ ಅದು ಮಗು ಆಗಿದ್ದಾಗ ಅಂದರು. 80 ವರ್ಷದ ಮುದುಕಿ ಆ 5-6 ಪ್ರಾಯದ ಮೊಮ್ಮಗಳಿಗೆ. ಸರಿ, ಮುಂದಿನ ಪುಟ ತಿರುಗಿಸಿದ್ರು. ಒಂದು ಬಾಲಕಿಯ ಚಿತ್ರ. ಆ ಬಾಲಕಿಯ ಚಿತ್ರವೇ ಅನೇಕ ಭಿನ್ನ ಭಿನ್ನವಾದಂತಹ ಚಿತ್ರಗಳು ಎಲ್ಲ ಒಟ್ಟಿಗಿವೆ. ಬಾಲಕಿಯ ಚಿತ್ರ. ಅಜ್ಜಿ ಈ ಹುಡುಗಿ ಯಾರು? ನಾನು ನೋಡೇ ಇಲ್ವಲ್ಲ, ಯಾರಿವಳು? ಅಜ್ಜಿ ಹೇಳು, ಅದು ನಾನೇ ಕಣೆ, ಬೆಳೆದ ನಂತರ ತೆಗೆದಂತಹ ಫೋಟೋ ಅದು. ನೋಡು, 2 ಜಡೆ ಇದೆ ನನಗೆ ಅಲ್ಲಿ, ನಾನೇ ಅದು. ಸರಿ, ಮುಂದಿನ ಪುಟ ತಿರುಗಿಸಲಾಯಿತು. ಆಗಿನ ಕಾಲದಲ್ಲಿ ಬಾಲ ವಿವಾಹ. ಆ ಹುಡುಗಿ ಚಿಕ್ಕವಳು, ಆ ಹುಡುಗನು ಕೂಡ ಚಿಕ್ಕವನು. ಮದುವೆಯ ಫೋಟೋ. ಆ ಮೊಮ್ಮಗಳು ಕೇಳ್ತಾಳೆ,
ಅಜ್ಜಿ ಯಾರಿವ್ರಿಬ್ರು? ನೋಡು, ಈ ಹುಡುಗಿ ಹಾರ ಹಾಕೊಂಡು ನಿಂತಿದ್ದಾಳಲ್ಲ, ಅದು ನಾನೇ. ಆ ನನ್ನ ಪಕ್ಕದಲ್ಲಿ ಒಬ್ಬ ಹುಡುಗ ನಿಂತಿದ್ದ ನೋಡು, ಅವರೇ ನಿಮ್ಮ ತಾತ ಅಂದರು ಆ ಅಜ್ಜಿ. ಸರಿ, ಮುಂದಿನ ಪುಟ ತಿರುಗಿಸಿದ್ಲು. ಆಗ ಒಂದು ಫ್ಯಾಮಿಲಿ ಫೋಟೋ, ಒಂದು ಕುಟುಂಬ ಚಿತ್ರ. ಗಂಡ ಹೆಂಡತಿ, 3 ಜನ ಮಕ್ಕಳು. ಒಬ್ಬಳು ಹೆಣ್ಣು ಮಗಳು ದೊಡ್ಡವಳು, ಇನ್ನಿಬ್ಬರು ಚಿಕ್ಕ ಗಂಡು ಮಕ್ಕಳು. ಅಜ್ಜಿ ಯಾರಿದು? ಮತ್ತೆ ಪ್ರಶ್ನೆ. ಅಜ್ಜಿ ಉತ್ತರ, ನೋಡಲು ನಿಂತಿದ್ದೀನಲ್ಲ, ಅದು ನಾನು. ಪಕ್ಕದಲ್ಲಿರುವ ತಾತ. ಈ ಮುಂದೆ 3 ಮಕ್ಕಳಿದಾರಲ್ಲ, ಅಲ್ಲಿ ದೊಡ್ಡ ಹುಡುಗಿ ಇದ್ದಾಳೆ ನೋಡು, ಅವಳೇ ನಿನ್ನ ತಾಯಿ. ನೋಡಿ, ಮಗಳ ಮಗಳು ಅವಳು, ಮೊಮ್ಮಗಳು. ಆ ನಿಂತಿರುವ ಹುಡುಗಿಯೇ ನಿನ್ನ ತಾಯಿ. ಇನ್ನು ಪಕ್ಕದಲ್ಲಿ ನಿಂತಹ 2 ಗಂಡು ಮಕ್ಕಳು ಇದ್ದಾರಲ್ಲ, ಅವರೇ ನಿನ್ನ ಮಾವಂದಿರು, ಸೋದರ ಮಾವಂದಿರು. ನೋಡಿ, ಪರಿಚಯ ಮಾಡಿಸ್ತಾ ಇದ್ದಾಳೆ ಅಜ್ಜಿ. ಅಜ್ಜಿ ಆ ಮೊಮ್ಮಗಳು ಪ್ರಶ್ನೆ ಕೇಳೋದು, ಅಜ್ಜಿ ಉತ್ತರ ಕೊಡೋದು. ಮುಂದಿನ ಪುಟ. ತಕ್ಷಣ ಮೊಮ್ಮಗಳು ಗುರುಸಿದ್ಲು, ಅರೆ ಅಮ್ಮ ಅಂತಂದು. ಹಾ, ಹೌದು ನೋಡು, ಅಮ್ಮ ನಿನ್ನನ್ನ ಎತ್ಕೊಂಡಿದ್ದಾರೆ ಫೋಟೋ. ಆ ಕೂಸಿದೆ ನೋಡು, ಅದು ನೀನೇ ಅಂತಂದ್ರು ಅಜ್ಜಿ. ಮತ್ತೆ ಹಿಂದ್ಗಡೆ ನಿಂತಿರೋದು ಯಾರು? ಯಾರು ಹೇಳು? ನೀನೇ ಅದು ಅಜ್ಜಿ, ನನ್ಗೆ ಗೊತ್ತಾಯ್ತು, ನೀನೇ ಅದು ಅಂತಂದು ಆ ಮೊಮ್ಮಗಳು. ಮತ್ತೆ ಮುಂದಿನ ಪುಟದೆಲ್ಲ ಮೊಮ್ಮಗಳು ಪ್ರಶ್ನೆ ಮಾಡ್ಲಿಲ್ಲ. ಯಾಕೆ? ಗೊತ್ತಾಯ್ತು, ಅಜ್ಜಿ, ಅಮ್ಮ, ಮಾವಂದಿರು ಎಲ್ಲ ನೋಡಿಲ್ಲವಳು. ಇನ್ನು ಪ್ರಶ್ನೆ ನಿಂತೋಯ್ತು. ಆದರೆ ಅಜ್ಜಿ ಕಡೆ ತೋರಿಸಿ, ಭಾವಚಿತ್ರವನ್ನ ತೋರಿಸಿ ಮೊಮ್ಮಗಳು ಪ್ರಶ್ನೆ ಕೇಳಿದಾಗ ಉತ್ತರ ಏನಿತ್ತು ಹೇಳಿ? ಆ ಕೂಸಿನ ಚಿತ್ರ ನಾನು, ಬಾಲಕಿಯ ಚಿತ್ರ ನಾನು, ವಿವಾಹಕ್ಕೆ ನಿಂತಹ ಆ ಕನ್ಯೆ ಚಿತ್ರ ನಾನು. ನೋಡಿ, ಕೂಸು, ಬಾಲಕಿ, ಕನ್ಯೆ ಇಷ್ಟು ಆ ಶರೀರದ ಅಂತರ ಆಗಿದ್ದರೂ ಕೂಡ ಉತ್ತರ ಏನಿತ್ತು? ನಾನು, ನಾನು. ಈ ನಾನು ಅನ್ನೋದು ವ್ಯತ್ಯಾಸವೇ ಆಗ್ಲಿಲ್ವೇ? ವಿಚಾರ ಮಾಡಿ. ಶರೀರ ವ್ಯತ್ಯಾಸ ಆಯ್ತೇ ವಿನಃ ನಾನು ಎಂಬ ಅಸ್ತಿತ್ವದಲ್ಲಿ ವ್ಯತ್ಯಾಸ ಇಲ್ಲ. ಯಾಕೆ? ಆತ್ಮಸ್ವರೂಪ ಅದು, ಅದರಲ್ಲಿ ವಿಕಾರಗಳು ಇರುವುದಿಲ್ಲ. ನಾನು ಎಂಬ ಅಸ್ತಿತ್ವದಲ್ಲಿ ವಿಕಾರಗಳಿಲ್ಲ. ಆದ್ರೆ ಉಪಾಧಿಗಳಲ್ಲಿ ಅನೇಕ ಮಾರ್ಪಾಡುಗಳು, ವಿಕಾರಗಳು ಉಂಟು. ಎಲ್ಲ ವಿಕಾರಗಳಲ್ಲೂ ಮಾರ್ಪಾಡು ಆಗಿದ್ದರೂ ಕೂಡ ನಾನು ಎಂಬುದು ಮಾರ್ಪಾಡಾಗುವುದಿಲ್ಲ. ಕಾರಣ ಆತ್ಮಸ್ವರೂಪ ನಿತ್ಯ, ಸತ್ಯ, ಬುದ್ಧ, ಮುಕ್ತ ಸ್ವರೂಪ. ವಿಚಾರ ಮಾಡಿ. ಆದ್ರಿಂದ ಈ ಜಾಗ್ರತ್, ಸ್ವಪ್ನ, ಸುಷುಪ್ತಿಗಳಲ್ಲಿ, ಜಾಗ್ರತ್ waking state of consciousness, ಸ್ವಪ್ನ ಡ್ರೀಮ್ ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್, ಸುಷುಪ್ತಿ ಡೀಪ್ ಸ್ಲೀಪ್ ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್. ಈ 3 ಅವಸ್ಥೆಗಳಲ್ಲೂ ಕೂಡ ಆತ್ಮಸ್ವರೂಪಕ್ಕೆ ಯಾವುದೇ ಅವಸ್ಥೆ ಇಲ್ಲ. ಈ 3 ಅವಸ್ಥೆಗಳಿಗೂ ಆಧಾರವಾಗಿರುವವನೇ ಆತ್ಮಸ್ವರೂಪದ ವರ್ಣನೆ, ಆತ್ಮಸ್ವರೂಪದ ಅಸ್ತಿತ್ವ. ವಿಚಾರ ಮಾಡಿ. ಯಾವಾಗಲೂ ನಾನು ನಾನು ಎಂದು ಒಂದೇ ವಿಧವಾಗಿ ಪ್ರತ್ಯಗಾತ್ಮ ಸ್ವರೂಪದಿಂದ ಒಳಗೆ ಪ್ರಕಾಶಿಸುತ್ತ ನಾನಾ ವಿಧವಾದ ಆಕಾರಗಳನ್ನು, ವಿಕಾರಗಳನ್ನು ಹೊಂದುತ್ತಿರುವ ಅಹಂಕಾರ, ಬುದ್ಧಿ ಮೊದಲಾದವುಗಳನ್ನು ನೋಡುತ್ತಾ ನಿತ್ಯಾನಂದ ಜ್ಞಾನ ಸ್ವರೂಪದಿಂದ ಪ್ರಕಾಶಿಸುತ್ತಿರುವನೋ ಅಂಥ ಇವನನ್ನೇ ಹೃದಯದಲ್ಲಿರುವ ನಿನ್ನ ಆತ್ಮನೆಂದು ತಿಳಿದುಕೋ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರ. ಇದು ನಿನ್ನ ಆತ್ಮಸ್ವರೂಪ. ಹೊರಗಡೆ ಬಿಂಬಿತವಾಗಿರುವಂತಹ ಉಪಾಧಿಗಳು ಅದು ಮಿಥ್ಯಾ, ಅದು ಸತ್ಯ ಅಲ್ಲ. ಈ ರೀತಿಯಲ್ಲಿ ಉದಾಹರಣೆಯೊಂದಿಗೆ ಗುರುಗಳು ಆತ್ಮಸ್ವರೂಪವನ್ನು ನಿರೂಪಿಸಿದರು. ಮುಂದಿನ ಶ್ಲೋಕ ನೋಡೋಣ. 219ನೇ ಶ್ಲೋಕ.
ಘಟಂ ಜಲಂ ತದ್ಗತಮರ್ಕಬಿಂಬಂ ಘಟಂ ಜಲಂ ತದ್ಗತಮರ್ಕಬಿಂಬಂ ವಿಹಾಯ ಸರ್ವಂ ವಿನಿರೀಕ್ಷ್ಯ ತೀರ್ಥಃ ತಟಸ್ಥ ಏತತ್ರಿತಯಾವಭಾಸಕಃ ಸ್ವಯಂ ಪ್ರಕಾಶೋ ವಿದುಷಾ ಯಥಾ ತಥಾ ಮತ್ತೊಮ್ಮೆ ಹೇಳುವ ಘಟಂ ಜಲಂ ತದ್ಗತಮರ್ಕಬಿಂಬಂ ವಿಹಾಯ ಸರ್ವಂ ವಿನಿರೀಕ್ಷ್ಯ ತೀರ್ಥಃ ತಟಸ್ಥ ಏತತ್ರಿತಯಾವಭಾಸಕಃ ಸ್ವಯಂ ಪ್ರಕಾಶೋ ವಿದುಷಾ ಯಥಾ ತಥಾ ಬಹಳ ಸೊಗಸಾಗಿರುವಂತಹ ಮಂತ್ರ. ಈ ಶ್ಲೋಕದಲ್ಲೂ ಕೂಡ ಆತ್ಮಸ್ವರೂಪದ ವರ್ಣನೆ ಇನ್ನೂ ಕೂಡ ಸ್ಪಷ್ಟವಾಗುವುದು. ನೋಡುವ ಪದಚ್ಛೇದ. ಘಟಂ ಜಲಂ ತದ್ಗತಂ ಅರ್ಕಬಿಂಬಂ ವಿಹಾಯ ಸರ್ವಂ ವಿನಿರೀಕ್ಷ್ಯ ವಿನಿರೀಕ್ಷ್ಯತೆ ಅರ್ಕಃ ತಟಸ್ಥ ಏತತ್ ತ್ರಿತಯ ಅವಭಾಸಕಃ ಸ್ವಯಂ ಪ್ರಕಾಶಃ ವಿದುಷಾ ಯಥಾ ತಥಾ. ಬಹಳ ಸೊಗಸಾದಂತಹ ವರ್ಣನೆ. ಈ ಉದಾಹರಣೆಯಿಂದ ಇನ್ನೂ ಕೂಡ ಆತ್ಮಸ್ವರೂಪದ ದರ್ಶನ ಸ್ಪಷ್ಟವಾಗುವುದು. ಇದರಲ್ಲಿ ಇನ್ನೂ ಕೂಡ ಶ್ಲೋಕಗಳನ್ನು ಸೇರಿಸಿದ್ದಾರೆ. ಆನಂತರ ಒಟ್ಟಿಗೆ ಹಿಂದಿಯ ಭಾವಾನುವಾದವನ್ನು ಓದೋಣ. ಈಗ ಇಂಗ್ಲಿಷ್ ತಾತ್ಪರ್ಯವನ್ನು ನೋಡೋಣ. Just as the wise man leaves aside the jar, the water in it, and the reflection of the sun in that water, and sees the self-luminous sun which illuminates these three and is independent of them. Independent, these being merely its reflections which serve to suggest the real sun. ಹಿಂದಿನ ಶ್ಲೋಕದ ಉದಾಹರಣೆಯನ್ನೇ ಇನ್ನೂ ಕೂಡ ಸ್ಪಷ್ಟಪಡಿಸಲಾಗುವುದು 219ನೇ ಶ್ಲೋಕದಲ್ಲಿ. ನೋಡಿ ಅನ್ವಯಾರ್ಥ. ಘಟಂ ಗಡಿಗೆಯನ್ನು, ಜಲಂ ನೀರನ್ನು, ತದ್ಗತಂ ಅರ್ಕಬಿಂಬಂ ಅದರಲ್ಲಿ ತೋರುವ ಸೂರ್ಯ ಬಿಂಬವನ್ನು, ಸರ್ವಂ ವಿಹಾಯ ಇವೆಲ್ಲವನ್ನು ಬಿಟ್ಟು, ತಟಸ್ಥ ಈ ಮೂರರಿಂದಲೂ ಭಿನ್ನನಾದ, ಏತತ್ ತ್ರಿತಯ ಅವಭಾಸಕಃ ಈ ಮೂರನ್ನು ಪ್ರಕಾಶಪಡಿಸುವ ಸ್ವಯಂ ಪ್ರಕಾಶ ಸ್ವಯಂ ಪ್ರಕಾಶನಾದ ಅರ್ಕಃ ಸೂರ್ಯನು, ವಿದುಷಾ ವಿವೇಕಿಯಿಂದ, ಯಥಾ ಹೇಗೆ, ವಿನಿರೀಕ್ಷ್ಯತೆ ನೋಡಲ್ಪಡುತ್ತಾನೆಯೋ, ತಥಾ ಹಾಗೆಯೇ. ನೋಡಿ ಈ ಶ್ಲೋಕದ ತಾತ್ಪರ್ಯ. ಗಡಿಗೆ, ನೀರು, ಅದರಲ್ಲಿ ತೋರುವ ಸೂರ್ಯನ ಪ್ರತಿಬಿಂಬ ಇವೆಲ್ಲವನ್ನು ಬಿಟ್ಟು ಈ ಮೂರಕ್ಕಿಂತ ಭಿನ್ನನಾದ, ಈ ಮೂರನ್ನು ಪ್ರಕಾಶಪಡಿಸುವ ಮತ್ತು ಸ್ವಯಂ ಪ್ರಕಾಶನಾದ ಸೂರ್ಯನನ್ನು ವಿವೇಕಿಯು ಹೇಗೆ ನೋಡುವನೋ ಆ ರೀತಿಯಲ್ಲಿ ಆತ್ಮದರ್ಶನವು ಆಗುವುದು. ಜಗತ್ತಲ್ಲಿದ್ದೇವೆ ನಾವು. ಸಸ್ಯವರ್ಗ, ಪ್ರಾಣಿವರ್ಗ, ಮನುಷ್ಯ ವರ್ಗಗಳ ಜೊತೆ ನಮ್ಮ ಜೀವನ ಸಾಗುತ್ತಿದೆ. ಆದರೆ ಇದೆಲ್ಲವನ್ನು ಕೂಡ ಬದಿಗಿಟ್ಟು ಯಾವ ಚೈತನ್ಯದಿಂದ, ಯಾವ ಪ್ರಕಾಶದಿಂದ ಈ ಎಲ್ಲ ಸರ್ಗ ವರ್ಗಗಳನ್ನು ನಾನು ನೋಡುತ್ತಿದ್ದೇನೆಯೋ ಅದರ ಕಡೆಗೆ ನನ್ನ ಗಮನವಿದ್ದಾಗ ನಾನು
ಯೋಗಿ, ಯೋಗದ ಸಾಧನೆಯನ್ನು ಮಾಡುತ್ತಿದ್ದೇನೆ. ಇದರ ಬಗ್ಗೆ ಇನ್ನೂ ಕೂಡ ವಿಶದವಾಗಿ ಚರ್ಚೆ ಮಾಡುವ ಮುಂದಿನ ಶುಕ್ರವಾರ. ಶಾಂತಿ ಮಂತ್ರದೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.